ವೇಟ್ ಲಾಸಿಗೆ ನೀವು ಈ ಪುಡಿನ ಅವ್ರು ಹೇಳೋ ಹಾಗೆ ತಗೊಂಡ್ರೆ ನಿಮ್ಮ ವೇಟ್ ಲಾಸ್ ಆಗೋದಂತೂ ಖಂಡಿತ. ಇದಕ್ಕೆ ನಾನೇ ಗ್ಯಾರಂಟಿ, ಯಾಕಂದರೆ ಅಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಏನು ಅಂತ ನೋಡ್ತಾ ಇದ್ದೀರಾ, ಇದೇನಿದು ಪ್ಯಾಕೆಟ್ಸ್ಗಳು ಅಂತ ಹೇಳ್ತೀನಿ. ನ್ಯಾಚುರಲ್ ಆಗಿ ವೇಟ್ ಲಾಸ್ ಮಾಡ್ಕೊಳ್ಬೇಕು, ನ್ಯಾಚುರಲ್ ಆಗಿ ನಮ್ಮ ಹೆಲ್ತನ್ನು ಸುಧಾರಿಸ್ಕೋಬೇಕು. ಮತ್ತು ವೇಟ್ ಲಾಸ್ ಆಗದೇ ಇದ್ರೂ ನಮ್ಮ ಹೆಲ್ತು ಅಂದರೆ ನಮ್ಮ ಥೈರಾಯ್ಡ್ ಆಗ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ತುಂಬ ಒಂದು ಎಲ್ಲ ಕಾಯಿಲೆಗಳಿಗೂ ಒಂದು ಉಪಯುಕ್ತ ಪ್ರಾಡಕ್ಟ್ ಅಂದರೆ ಈ ಒಂದು ಬಾರ್ಲಿ ಗಂಜಿ ಇದೆ, ಮತ್ತು ರಾಗಿ ಗಂಜಿ ಪೌಡರ್ ಇದೆ, ಮತ್ತು ವೇಟ್ ಲಾಸ್ ಪೌಡರ್ ಇದೆ. ಮತ್ತು ಅವರು ತುಂಬ ಪ್ರಾಡಕ್ಟ್ ಮಾಡ್ತಾರೆ, ಮತ್ತು ಅವರು ಸುಮ್ಮನೆ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಲೈಸೆನ್ಸ್ಗಳನ್ನು ತಗೊಂಡು ತುಂಬ ಒಂದು ಚೆನ್ನಾಗಿ ಮಾಡಿದ್ದಾರೆ. ಪೌಡರ್ಸ್ಗಳು ತುಂಬ ಯೂಸ್ಫುಲ್ ಆಗಿದೆ, ಮತ್ತು ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಅವ್ರ ಚಾನಲ್ ಲಿಂಕನ್ನು ಕೂಡ ಕೊಡ್ತೀನಿ, ಮತ್ತು ಅವ್ರದ್ದು ಒಂದು ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ, ನೀವು ನೋಡ್ಕೊಳ್ಬೋದು. ಅವ್ರಿಗೆ ಒಂದು ಜಸ್ಟ್ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಸಾಕು, ಅವ್ರು ನಿಮಗೆ ರಿಪ್ಲೈ ಕೊಡ್ತಾರೆ. ಯಾವ ರೀತಿ ಯೂಸ್ ಮಾಡೋದು, ಹೇಗೆ ಏನು ಅನ್ನೋ ಒಂದು ಡಿಟೇಲ್ ಆಗಿ ಅವ್ರ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ. ಒಂದು ಸಾರಿ ತಗೊಂಡಿರೋರು ಅವರು ಪದೇ ಪದೇ ಅವ್ರಿಗೆ ರೆಗ್ಯುಲರ್ ಆಗಿ ಒಂದೂವರೆ ವರ್ಷದಿಂದ ತಗೊಂಡು ಯೂಸ್ ಮಾಡ್ತಾ ಇರೋ ಮೆಂಬರ್ಸು ತುಂಬಾ ಜನ ಇದ್ದಾರೆ. ಮತ್ತೆ ನಾನು ಅವ್ರ ಚಾನಲ್ ಕೂಡ ಚೆಕ್ ಮಾಡಿದೆ, ತುಂಬಾ ಚೆನ್ನಾಗಿ ರಿವ್ಯೂ ಕೂಡ ಸೂಪರ್ ಆಗಿದೆ. ಯಾಕಂದ್ರೆ ನನಗೆ ಈ ವೇಟ್ ಲಾಸ್ ಪೌಡರ್ ತಗೊಳ್ಬೇಕಿತ್ತು, ಯಾಕಂದ್ರೆ ಆರೋಗ್ಯ ಪೌಡರ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೂ ಥೈರಾಯ್ಡು ಮತ್ತೆ ಈ ತಲೆನೋವು ಬರುವಂತದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇತ್ತು. ಅದಕ್ಕೋಸ್ಕರ ಆರ್ಡರ್ ಮಾಡಿ ತರಿಸ್ಕೊಂಡೆ, ಯಾಕಂದ್ರೆ ನಾನು ತುಂಬಾ ಸಣ್ಣ ಇದ್ದೀನಿ. ಸಣ್ಣ ಆಗ್ಲಿಕ್ಕೆ ತಗೊಳ್ಳೋದಾದ್ರೆ ಅದರದ ಒಂದು ಮೆಥಡ್ ಬೇರೆ ಇದೆ. ಮತ್ತೆ ನೀವು ವೇಟ್ ಲಾಸ್ ಆಗಬಾರ್ದು, ನನಗೆ ಜಸ್ಟ್ ಈ ಒಂದು ಪೌಡರು ಹೆಲ್ದಿ ಆಗಬೇಕು ಅಂದ್ರೆ ಇವರು ಇದಕ್ಕೆ ಈ ಪೌಡರ್ಗೆ ಹೆಸರು ಕೂಡ ಇಟ್ಟಿದ್ದಾರೆ, ಆರೋಗ್ಯ ಪೌಡರ್ ಅಂತ. ಸೊ ಇದು ಆಕ್ಚುಲ್ ವೇಟ್ ಲಾಸ್ ಪೌಡರ್ ಆದ್ರೂ ನಿಮಗೆ ವೇಟ್ ಲಾಸ್ ಆಗ್ದಲೇನೆ ನಮ್ಮ ಹೆಲ್ತ್ನ ಹೇಗೆ ಸರಿ ಮಾಡ್ಕೊಳ್ಬೋದು ಇದೇ ಪೌಡರ್ ಇಂದ, ವೇಟ್ ಲಾಸ್ ಆಗ್ದಲೆ ಅನ್ನೋ ಕೂಡ ಮೆಥಡ್ ಕೂಡ ಇದೆ. ಸೊ ನೀವು ಅವ್ರಿಗೆ ಒಂದು ಜಸ್ಟ್ ವಾಟ್ಸಪ್ ಅಲ್ಲಿ ನೀವು ಕೇಳಿದ್ರೆ ಖಂಡಿತ ಅವರು ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಎಲ್ಲ ನೀಟಾಗಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ನಾವು ದಿನ ಸಪ್ರೇಟಾಗಿ ಈಗ ಫ್ಲೆಕ್ಸ್ ಸೀಡ್ಸ್ ಆಗ್ಬೋದು, ಮತ್ತು ಮೆಂತ್ಯ ಕಾಳುಗಳಾಗ್ಬೋದು, ಜೀರಿಗೆ ಆಗ್ಬೋದು, ಸೋಂಪು ಆಗ್ಬೋದು, ಇದನ್ನೆಲ್ಲ ನಮ್ಮ ಹೆಲ್ತ್ಗೆ ಚೆನ್ನಾಗಿರುತ್ತೆ. ಆದರೆ ದಿನ ನಾವು ಒಂದು ತೊಗೊಳ್ತೀವಿ, ಒಂದು ತೊಗೊಳ್ಳಲ್ಲ. ಮತ್ತು ಕೆಲವೊಂದು ಸರಿಯೋ ಯಾರು ನೆನೆ ಹಾಕ್ತಾರೆ, ಯಾರು ತಿಂತಾರೆ, ಯಾರು ರೋಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಇದು ಎಲ್ಲಾನು ಎಲ್ಲ ರೀತಿ ಇಂಗ್ರೀಡಿಯೆಂಟ್ಸು ಇದರೊಳಗೆ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ವೇಟ್ ಲಾಸ್ ಪೌಡರು, ಫ್ಲೆಕ್ಸ್ ಸೀಡ್ಸು, ಫೆನ್ಗ್ರಿಕ್ ಅಂದರೆ ಇದು ಮೆಂತ್ಯ ಕಾಳು, ಮತ್ತು ಇಂಡಿಯನ್ ಪೆಪ್ಪರು, ಡ್ರೈ ಜಿಂಜರು, ಬ್ಲ್ಯಾಕ್ ಕ್ಯೂಮಿನು, ಫೆನಲ್ ಸೀಡ್ಸು, ಸಿನಮನ್ನು, ಕ್ಯೂಮಿನ್, ಈ ರೀತಿಯಾದ ತುಂಬ ಆರೋಗ್ಯಕರವಾಗಿರುವಂಥ, ಇವನ್ ನಿಮ್ಗೆ ಇದರಲ್ಲಿ ನುಗ್ಗೆ ಸೊಪ್ಪು ಪೌಡರ್ ಕೂಡ ಹಾಕ್ತಾರೆ. ತುಂಬ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಸೇರಿಸ್ತಾರೆ. ಖಂಡಿತ ನಾವು ಡೈಲಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಖಂಡಿತ ನಮ್ಮ ಆರೋಗ್ಯದಲ್ಲಿ, ನಮ್ಮ ಒಂದು ಡಯಟಲ್ಲಿ ನಾವು ತಗೊಳ್ಳೋದಿಲ್ಲ. ಡಯಟೇ ಮಾಡಬೇಕು ಅಂತ ಏನೂ ಇಲ್ಲ. ವೇಟ್ ಲಾಸಿಗೆ ನೀವು ಈ ಪುಡಿನ ಅವ್ರು ಹೇಳೋ ಹಾಗೆ ತಗೊಂಡ್ರೆ ನಿಮ್ಮ ವೇಟ್ ಲಾಸ್ ಆಗೋದಂತೂ ಖಂಡಿತ. ಇದಕ್ಕೆ ನಾನೇ ಗ್ಯಾರಂಟಿ, ಯಾಕಂದರೆ ಅಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿ ಹೋಗಿದೆಯಂತೆ. ಥೈರಾಯ್ಡ್ ಇರೋವಂಥವ್ರಿಗೂ ಅಷ್ಟೇ, ಥೈರಾಯ್ಡ್ ಕೂಡ ನಿಧಾನಕ್ಕೆ ಹೋಗುತ್ತೆ. ಅದರಿಂದೆಲ್ಲ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಒಂದಿನ ತೊಗೊಂಡ್ವಿ ಚೆನ್ನಾಗಾಯಿತು ಅನ್ನೋದು ಖಂಡಿತ ಆಗಲ್ಲ, ಯಾವುದೂ ಆಗಲ್ಲ. ಆ ಥರ ಆಗೋದಾದರೆ ಎಲ್ಲ ಏನಿದ್ರು ನಿಮಗೆ ಕೆಮಿಕಲ್ ಇರೋವಂಥದ್ದೇ ಸಿಗೋದು ನಿಮಗೆ. ಇದು ನೋಡ್ತಾ ಇದ್ದೀರಲ್ಲ, ರಾಗಿ ಅಂಬ್ಲಿ, ಇದು ಕೂಡ ಅಷ್ಟೇ. ರಾಗಿ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು, ಇದನ್ನೇನು ಹೇಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಬರೀ ರಾಗಿ ಅಂಬ್ಲಿ ಅಂದರೆ ರಾಗಿ ಗಂಜಿ ನಾವು ಮಾಡಿಕೊಂಡು ಅದಕ್ಕೊಂದು ಮಜ್ಜಿಗೆನೋ ಏನೋ ಸೇರಿಸ್ಕೊಂಡು ಕುಡಿತೀವಿ. ಆದರೆ ಇದರಲ್ಲಿ ಇವರು ರಾಗಿ, ಜೋರು, ಮತ್ತು ಗೋಧಿ, ಅಕ್ಕಿ, ಮತ್ತು ಇದಕ್ಕೂ ಶುಂಠಿ, ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಉದ್ದಿನಬೇಳೆ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ನೀವು ಸಪ್ರೇಟಾಗಿ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ. ಮತ್ತು ಅವರ ಚಾನಲ್ ನೀವು ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಒಂದು ಒಳ್ಳೊಳ್ಳೆ ರಿವ್ಯೂ ಇದೆ. ನಾನು ಕೂಡ ತರಿಸ್ಕೊಂಡಿದ್ದೀನಿ. ಮೊದಲು ಒಂದು ಸಾರಿ ನಾನು ಈ ಬಾರ್ಲಿ ಗಂಜಿ ಮತ್ತು ಈ ರಾಗಿ ಗಂಜಿದು ತರಿಸ್ಕೊಂಡು ನಾನು ಯೂಸ್ ಮಾಡಿದ್ದೆ. ಆದರೆ ನಾನು ವೀಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು. ಆದರೆ ನಾನು ವೇಟ್ ಲಾಸ್ ಪೌಡರ್ಗೆ ನಾನು ಸ್ವಲ್ಪ ಹೆದರ್ಕೊಳ್ತಿದ್ದೆ, ಯಾಕಂದರೆ ನಾನು ಇರೋದೇ ಸಣ್ಣ ಅಲ್ಲ. ಮತ್ತು ಇನ್ನೂ ಸಣ್ಣ ಆಗಿಬಿಟ್ರೆ ಏನಕ್ಕೆ ಬೇಡಪ್ಪ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರದ್ದು ರಿವ್ಯೂಸ್ ಎಲ್ಲ ನೋಡಿದೆ ನಾನು. ಸಣ್ಣ ಇರೋರೇ ತೊಗೋಬೇಕು ಅಂತ ಏನೂ ಇಲ್ಲ, ಯಾರು ಬೇಕಾದ್ರೂ ತೊಗೋಬೋದು. ತಗೊಳ್ಳೋ ಮೆಥಡ್ ಬೇರೆ ಇರುತ್ತೆ. ಮತ್ತು ನೀವು ಇದನ್ನು ತಗೊಂಡು ಡಯಟ್ ಏನಾದರೂ ಮಾಡಿದ್ರೆ, ಅಂದರೆ ಅವ್ರು ಹೇಳೋ ಹಾಗೆ ನೀವು ಪಾಲಿಸಿದ್ರೆ ಖಂಡಿತ ನಿಮಗೆ ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗುತ್ತೆ. ಯಾಕೆಂದರೆ ನಾವು ಏನೇನೋ ತಗೊಂಡು ಸಣ್ಣ ಅಂತೂ ಆಗ್ತಾರೆ, ಆದರೆ ನಮ್ಮ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಅದರಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಕೊಲೆಸ್ಟ್ರಾಲ್ ಎಲ್ಲ ತೆಗಿತೀವಿ ಅಂತ ಬೇರೆ ಮೆಥಡ್ಗಳಲ್ಲೆಲ್ಲ ಮಾಡ್ತಾರೆ. ಕೆಲವರಿಗೆ ಸಕ್ಸಸ್ ಆಗುತ್ತೆ, ಕೆಲವರಿಗೆ ಸಕ್ಸಸ್ ಆಗಲ್ಲ. ಹಾರ್ಟ್ ಪ್ರಾಬ್ಲಮ್ಸ್ಗಳು ಬರುತ್ತೆ, ಮತ್ತು ಬೇರೆ ಥರದ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆದರೆ ಈ ರೀತಿಯಾದ ಆಯುರ್ವೇದಿಕ್ ವೇಟ್ ಲಾಸ್ ಪೌಡರು, ಅದರಲ್ಲೂ ಪ್ಯೂರು ಇವರು ಕೈಯಾರೆ ಮಾಡುವಂಥದ್ದು. ಯಾಕೆಂದರೆ ನಾನು ಸುಮಾರು ವೀಡಿಯೋಗಳಲ್ಲಿ ಇವ್ರದ್ದೆಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಚಾನಲ್ ಲಿಂಕು ಕೂಡ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಖಂಡಿತ ನೀವು ಹೋಗಿ ಅವ್ರಿಗೊಂದ್ಸರಿ ಕೇಳಿ. ಅವ್ರ ಹತ್ರ ತುಂಬ ಪ್ರಾಡಕ್ಟ್ಸ್ಗಳಿದೆ. ಫೇಸ್ ಪ್ಯಾಕ್ ಪೌಡರ್ ಇದೆ, ಮತ್ತು ಫೇಸ್ ಆಯಿಲ್ ಇದೆ, ತುಂಬ ಒಂದು 7-8 ಪ್ರಾಡಕ್ಟ್ ಅವ್ರ ಹತ್ರ ಇದೆ. ಈವನ್ ಗ್ರೀನ್ ಟೀ ಕೂಡ ಇದೆ. ಯಾರಿಗಾದ್ರು ಟೀ ಕುಡಿಬೇಕು, ಇಲ್ಲ ನಮಗೆ ಟೀನಲ್ಲೇ ನಮಗೆ ವೇಟ್ ಲಾಸ್ ಮಾಡ್ಕೋಬೇಕು ಅಂದರೆ ಅದು ಕೂಡ ಆಗುತ್ತೆ. ಸೊ ನೀವು ಅವ್ರನ್ನ ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನೀವು ಅವ್ರ ಹತ್ರ ತಗೊಳ್ಳಿ. ತುಂಬ ಒಂದು ಒಳ್ಳೆ ರಿವ್ಯೂ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯೂಸ್ ಮಾಡಿಬಿಟ್ಟು ನಿಮಗೆ
ಸ್ವಲ್ಪ ದಿನದಲ್ಲಿ ನಿಮಗೆ ರಿವ್ಯೂ ಕೊಡ್ತೀನಿ. ಬಾಕಿ ಇದು ಬಾರ್ಲಿ ಮತ್ತೆ ರಾಗಿ ಗಂಜಿ ನಾನು ಮೊದಲು ಅವ್ರು ಸ್ಟಾರ್ಟ್ ಮಾಡಿದಾಗ್ಲೇನೆ ನಾನು ತಗೊಂಡು ಯೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಮಾತ್ರ. ಹಂಗಾಗಿ ಸೊ ನೀವು ವೆಯ್ಟ್ ಲಾಸ್ ಪೌಡರು, ಬಾರ್ಲಿ ಗಂಜಿ ಮತ್ತೆ ರಾಗಿ ಅಂಬ್ಲಿ ಪೌಡರು ಮತ್ತು ಗ್ರೀನ್ ಟೀ, ಫೇಸ್ ಆಯಿಲು ಮತ್ತು ಫೇಸ್ ಪ್ಯಾಕ್ ಪೌಡರು, ಹೀಗೆ ಇನ್ನೂ ಒಂದು 2-3 ಪ್ರಾಡಕ್ಟ್ ಅವ್ರ ಹತ್ರ ಸಿಗುತ್ತೆ. ಟೋಟಲ್ ಒಂದು 8-9 ಪ್ರಾಡಕ್ಟ್ ಇದೆ. ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾಡ್ತಿಲ್ಲ. ಆಮೇಲೆ ನೋಡ್ತಾ ಇರ್ಬೋದು ನೀವು FSSAI ಇಂದ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿದೆ. ಅವ್ರು ಹಾಗೆ ಮಾಡ್ತಿಲ್ಲ, ಕಲ್ತ್ಕೊಂಡೇ ಮಾಡಿರೋದು ಅವರು ಕೂಡ. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಹತ್ರ ಸುಮಾರು ಜನ ಸೋಪ್ಗಳನ್ನು ತಗೊಳ್ತೀರಾ, ತುಂಬ ಕ್ರೀಮ್ಗಳನ್ನು ತಗೊಳ್ತೀರಾ. ಇದು ಪಪ್ಪಾಯ ಸೋಪು ನಮ್ಮ ಒಂದು ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ ಮತ್ತೆ ಟ್ಯಾನ್ ರಿಮೂವ್ ಮಾಡುತ್ತೆ. ಆಮೇಲೆ ಏನಂದ್ರೆ ರೇಟಲ್ಲಿ ಕಾಂಪ್ರಮೈಸ್ ಆಗಬೇಡಿ, ರೇಟು ಕಡಿಮೆ ಜಾಸ್ತಿ ಅನ್ನೋದಕ್ಕೆ ಕಾಂಪ್ರಮೈಸ್ ಆಗಬೇಡಿ ದಯವಿಟ್ಟು. ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಎಲ್ಲ ಗಾಣದೆಣ್ಣೆನೇ ನಾನು ಯೂಸ್ ಮಾಡೋದು. ಸೊ ಗಾಣದೆಣ್ಣೆ ರೇಟ್ ಎಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಸೊ ಎಲ್ಲ 600, 650 ಆ ರೀತಿ ಇದೆ 1 ಲೀಟ್ರಿಗೆ. 1 kg ಅಷ್ಟು ನಾನೀಗ ಪಪ್ಪಾಯ ಸೋಪ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 1 kg ಅಷ್ಟು ನಾನು ಪಪ್ಪಾಯ ಸೋಪನ್ನ ಮಾಡ್ಕೊಂಡಿದ್ದೀನಿ. ಸೊ ಇದು ಕ್ಯೂರಿಂಗ್ಗೆ ಇಟ್ಟಿದ್ದೀನಿ. ಕ್ಯೂರಿಂಗು ಇನ್ನೊಂದು ವಾರ ಆದರೆ ನಮಗೆ ಕ್ಯೂರಿಂಗ್ಗೆ ರೆಡಿ ಆಗುತ್ತೆ. ಸೊ ಇದನ್ನು ನಾವು 40 ಡೇಸ್, 40ಇಂದ 45 ಡೇಸ್ ಇದನ್ನು ಇಡಬೇಕಾಗುತ್ತೆ. ಆಗ ನಮಗೆ ನ್ಯಾಚುರಲ್ ಆಗಿರುವಂಥ ಸೋಪು ರೆಡಿ ಆಗುತ್ತೆ. ಇದ್ದೀರಲ್ಲ, ಹಾಗೆ ನನ್ನ ಹತ್ರ ಲಿಪ್ ಬಾಮು ಮತ್ತು ಫೇಸ್ ಪ್ಯಾಕ್ ಪೌಡರು, ಪಿಗ್ಮೆಂಟೇಷನ್ ಪೌಡರು ಮತ್ತು ಕುಂಕುಮಾದಿ ಆಯಿಲು, ಅದು ನಿಮಗೆ ಪಿಗ್ಮೆಂಟೇಷನಿಗಂತೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೈಟ್ ಕ್ರೀಮು ಪ್ರತಿಯೊಂದನ್ನು ನಾನು ಮಾಡ್ತೀನಿ. ಸೊ ಸುಮಾರು ಜನ ತಗೊಂಡಿದ್ದಾರೆ ಕೂಡ, ರಿವ್ಯೂ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಇದು ಕ್ಯೂರಿಂಗ್ ಟೈಮಲ್ಲಿದೆ. ಇದು ಪಿಗ್ಮೆಂಟೇಷನ್ ಸೋಪು, ಸೂಪರ್ ಆಗಿ ನಿಮಗೆ ಪಿಗ್ಮೆಂಟೇಷನ್ ಹೋಗುತ್ತೆ. ಆದರೆ ಒಂದೇ ದಿನದಲ್ಲಿ ಜಾದು ಮಾಡುತ್ತಾ ಖಂಡಿತ ಮಾಡಲ್ಲ. ನೀವು ರೆಗ್ಯುಲರ್ ಆಗಿ ಏನಿಲ್ಲ ಅಂದ್ರೆ ಒಂದು 3ರಿಂದ 6 ತಿಂಗಳು ಯೂಸ್ ಮಾಡಬೇಕು. ನಾನು ಹೇಳೋ ರೀತಿ ನೀವು ಯೂಸ್ ಮಾಡ್ಕೊಂಡು ಬಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇಲ್ಲ ಅಂದರೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ನೀವು ಅದನ್ನು ಇನ್ನರಿಂದ ಕೂಡ ವರ್ಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಡಾಕ್ಟರ್ ತೋರಿಸ್ಕೊಳ್ಳೋಂಥದ್ದಾಗ್ಬೋದು, ಅದ್ರ ಬಗ್ಗೆ ನೀವು ಮೆಡಿಸಿನ್ಸ್ ಆಗ್ಬೋದು, ಅಥವಾ ತರಕಾರಿ ಸೊಪ್ಪು ಆ ರೀತಿ ಎಲ್ಲ ಏನಾದರೂ ತಗೊಂಡು ಅದನ್ನು ರೆಡಿ ಮಾಡಿಕೊಂಡು ಜೊತೆಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಖಂಡಿತ ಸರಿ ಹೋಗುತ್ತೆ. ಇಲ್ಲ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲ, ಹಾಗೆ ಬಂದಿದೆ ಪಿಗ್ಮೆಂಟೇಷನ್ ಅನ್ನೋದಾದರೆ ಖಂಡಿತ ಹೋಗುತ್ತೆ. ಈಗಷ್ಟೇ ಸ್ಟಾರ್ಟ್ ಆಗಿದ್ರೆ ಈಗಲಿಂದನೇ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಇದೆ ಮಾತ್ರ ಪಿಗ್ಮೆಂಟೇಷನ್ ಸೋಪು. ಮತ್ತು ಇದರಲ್ಲಿ ನಿಮಗೆ ಮಂಜಿಷ್ಟ ಸೋಪು ಕೂಡ ಇದೆ. ಇದು ಮಂಜಿಷ್ಟ ಸೋಪು ತುಂಬ ಚೆನ್ನಾಗಿದೆ. ಮಂಜಿಷ್ಟ ಸೋಪ್ ಅಂದರೆ ಬರೀ ನಾವು ಇದಕ್ಕೆ ಮಂಜಿಷ್ಟ ಸೋಪ್ ಹಾಕಲ್ಲ, ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ನೋಡಲಿಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದೇ ಥರ ಕಲರ್ ಕಾಣುತ್ತೆ, ಸ್ವಲ್ಪ ಲೈಟು ಡಾರ್ಕ್ ಇದೆ ನೋಡಿ, ಇಷ್ಟೇ. ಸೊ ಇದು ಪಿಗ್ಮೆಂಟೇಷನ್ ಸೋಪು, ಇದು ಮಂಜಿಷ್ಟ ಸೋಪು. ಆದರೆ ಇದು ಪಿಗ್ಮೆಂಟೇಷನ್ ಇರೋರು ಇಬ್ಬರೂ 2 ಸೋಪ್ಗಳನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಮ್ಮ ಪಿಗ್ಮೆಂಟೇಷನ್ ಇಲ್ಲ, ಸುಮ್ಮನೆ ಬ್ರೈಟ್ನೆಸ್ ಬೇಕು ಅಂದರೆ ಮಂಜಿಷ್ಟ ಸೋಪ್ ತೊಗೊಳ್ಳಿ. ಇಲ್ಲ ಪಿಗ್ಮೆಂಟೇಷನ್ ಇದೆ, ನಮ್ಗೆ ಪಿಗ್ಮೆಂಟೇಷನ್ಗೆ ಬೇಕು ಅಂದರೆ ಇದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಬೋದು. ಇದರಲ್ಲೂ ಕೂಡ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿದ್ದೀನಿ, ಹರ್ಬಲ್ಸು. ತುಂಬ ಚೆನ್ನಾಗಿದೆ ಮಾತ್ರ, ಒಳ್ಳೆ ರಿಸಲ್ಟ್ ಇದೆ. ಇದು ಕ್ಯೂರಿಂಗ್ ಟೈಮಲ್ಲಿದೆ, ಆಲ್ರೆಡಿ ಪ್ರೀ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು 5-6 ಮಾತ್ರ ಬಾಕಿ ಇದೆ. ಸೊ ಯಾರಿಗೆಲ್ಲ ಬೇಕು ನೀವು ಬುಕ್ ಮಾಡ್ಕೊಂಬಿಡಿ ಈಗಲೇ, ಯಾಕೆಂದರೆ 1 ವಾರ ಆಗಿದ ತಕ್ಷಣನೇ ಡಿಸ್ಪ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಯಾರ್ಯಾರು ಆರ್ಡ್ರ್ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲ ಆಲ್ರೆಡಿ ಸೋಪ್ ರೆಡಿ ಆಗಿರೋಂಥದ್ದಿದೆ. ಇದು ಹೊಸ ಬ್ಯಾಚ್, ಇದು ಕ್ಯೂರಿಂಗ್ ಟೈಮಲ್ಲಿದೆ. ಇದು 1 ವಾರ ಆಗುತ್ತೆ. 1 ವಾರದೊಳಗೆ ನಿಮಗೆ ಯಾರೆಲ್ಲ ಬುಕ್ ಮಾಡ್ಕೊಳ್ತೀರಾ ಬುಕ್ ಮಾಡ್ಕೊಂಬಿಡಿ. ಆಮೇಲೆ ಮಾತ್ರ ಮತ್ತೆ ನೀವು 40 ದಿನ ಕಾಯಬೇಕಾಗುತ್ತೆ. ಯಾಕೆಂದರೆ ನಾನು ಇದನ್ನ ಟೋಟಲ್ ಒಂದು 4 kg ಅಷ್ಟು ಸೋಪ್ ಮಾಡಿಬಿಟ್ಟಿದ್ದೀನಿ. ಮಂಜಿಷ್ಟ ಸೋಪು, ಪಿಗ್ಮೆಂಟೇಷನ್ ಸೋಪು, ಪಪ್ಪಾಯ ಸೋಪು, ಮತ್ತು ಇನ್ಯಾರಿಗಾರು ಬೇಕು ಅಂದರೆ ನಾನು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀನಿ. ಅದು ನಿಮಗೆ 40 ಡೇಸಲ್ಲೂ ಆಗುವಂಥ ಸೋಪ್ ಕೂಡ ಮಾಡ್ಬೋದು. ಇಲ್ಲ ನಿಮಗೆ ಮೆಲ್ಟನ್ ಪವರ್ ಸೋಪ್ ಬೇಕು ಅಂದರೆ ಅದು ಕೂಡ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಅದೇನು ತೊಂದರೆ ಇಲ್ಲ, ಒಂದೇ ದಿನದಲ್ಲಿ ನಿಮ್ಗೆ ಯಾವ ರೀತಿ ಸೋಪ್ ಬೇಕು ಆ ರೀತಿ ನಾನು ಮಾಡಿ ಕೊಡ್ತೀನಿ. ಸೊ ನಿಮ್ಮ ಒಂದು ಅಡ್ರೆಸ್ಸು ವಿತ್ ಪಿನ್ ಕೋಡ್ ಕರೆಕ್ಟ್ ಆಗಿರುವಂಥದ್ದು ಕಳಿಸ್ಕೊಟ್ಟು, ಮತ್ತು ನಿಮ್ಮ ಒಂದು ಸಮಸ್ಯೆನ ನನಗೆ ವಾಟ್ಸಪ್ಪಲ್ಲಿ ಹಾಕಿ, ನಿಮಗೆ ಏನು ಇದಿದೆ ಅನ್ನೋದನ್ನು ಹಾಕಿ ಫೋನ್ಪೇ ಮಾಡಿದ್ರೆ ನಿಮಗೆ ಒಂದು 5 to 6 ಡೇಸ್ ಒಳಗೇನೆ ನಿಮಗೆ ಪಾರ್ಸಲ್ಲು ಪ್ರಾಡಕ್ಟ್ಸ್ಗಳು ರಿಸೀವ್ ಆಗುತ್ತೆ. ಆಯಿತಾ? ಏನಕ್ಕೆ 5 to 6 ಡೇಸ್ ಹೇಳ್ತೀನಿ ಅಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೆಲವರಿಗೆ ಪೋಸ್ಟ್ ಆಫೀಸಿಂದ ಕಳಿಸ್ಬೇಕಾಗುತ್ತೆ. ಪೋಸ್ಟ್ ಆಫೀಸಿಂದ ಕಳಿಸೋದಾದರೆ ಸ್ವಲ್ಪ ನನಗೆ ಲೇಟ್ ಆಗಿಬಿಡುತ್ತೆ, 1-2 ದಿನ ಲೇಟ್ ಆಗಿಬಿಡುತ್ತೆ. DTDC ಅನ್ನೋದಾದರೆ ನಾನು ಕಳಿಸೋದು DTDCಯಿಂದ. ಸೊ DTDC ನಂಗೆ ತುಂಬ ಹತ್ತಿರ ಬೀಳುತ್ತೆ. ಸೊ ಹಂಗಾಗಿ ಆನ್ ದ ವೇ ನಾನು ಕೊಟ್ಬಿಡ್ತೀನಿ. ಆದರೆ ಪೋಸ್ಟ್ ಆಫೀಸು ಅಂತ ಅಂದಾಗ ಮನೆ ಮತ್ತು ನನಗೆ ಪೋಸ್ಟ್ ಆಫೀಸು ತುಂಬ ದೂರ ಇದೆ. ಸೊ ಹಂಗಾಗಿ ಹೋಗೋ ಅಷ್ಟರಲ್ಲಿ ಅದು ಪೋಸ್ಟ್ ಆಫೀಸ್ ಕ್ಲೋಸ್ ಆಗಿರುತ್ತೆ. ಸೊ ಬೆಳಗ್ಗೆ ಹೊತ್ತು ಹೋಗೋಕ್ಕಾಗಲ್ಲ, ಅದೊಂದು ಸಣ್ಣ ಪ್ರಾಬ್ಲಮ್ ಅಷ್ಟೇ. ಯಾಕೆ ನಾನು 1-2-3 ಮಾತ್ರ ಪೋಸ್ಟ್ ಆಫೀಸಿಂದ ಕಳಿಸೋದು, ಪ್ರತಿಯೊಬ್ಬರಿಗೂ DTDCಯಿಂದನೇ ಕಳಿಸೋದು. ಯಾಕೆಂದರೆ ಕೆಲವೊಬ್ಬರಿಗೆ ಡೋರ್ ಸರ್ವಿಸ್ ಇರೋದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಪೋಸ್ಟಿಂದ ಕಳಿಸ್ತೀನಿ. ಅವರಂತೂ ನನಗೆ ಒಂದು ಒಳ್ಳೆ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತು ಒಬ್ಬರಿಗೆ ನಾನು ಬೇಬಿ ಕ್ರೀಮನ್ನು ಮಾಡಿಕೊಟ್ಟಿದ್ದೆ, ಅವರಂತೂ ತುಂಬ ಖುಷಿಯಾಗೋದ್ರು. ಅವರು ಅಷ್ಟು ಚೆನ್ನಾಗಿದೆ ಮೇಡಮ್ ಬೇಬಿ ಕ್ರೀಮು ಅಂತ ಹೇಳ್ತಾ
ಇದ್ರು. ಸೊ ಹಾಗೆ ಯಾರಿಗಾದರೂ ಪ್ರೀತಿ ವಿಶ್ವಾಸದಿಂದ ಯಾರಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಕೆಲವರಿಗೆ ನಾನು ಮಾಡಿಕೊಡ್ತೀನಿ. ಬಾಕಿ ನಾನು ಆಲ್ಮೋಸ್ಟ್ ಬೇಬೀಸ್ದು ಐಟಮ್ಸ್ಗಳೆಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ನಾನು ಸೋಪ್ಸು ಮತ್ತು ಲಿಪ್ ಬಾಮು ಮತ್ತು ಕ್ರೀಮ್ಸ್ಗಳು ಇದೇ ಮಾಡೋದು. ನನ್ನ ಹತ್ರ ತುಂಬ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಪೌಡರ್ ಪ್ಯಾಕು ಪಿಗ್ಮೆಂಟೇಷನ್ದು ಅದು ಅಷ್ಟೇ, ನೀವು ಬರೀ ವಾರಕ್ಕೆ 3 ದಿನ ಹಾಕೋದಷ್ಟೇ ಒಂದು ಒಳ್ಳೆ ರಿಸಲ್ಟ್ ಇದೆ. ಕುಂಕುಮಾದಿ ಆಯಿಲು ಅಷ್ಟೇ, ಕುಂಕುಮಾದಿ ಆಯಿಲನ್ನು ನೀವು ಬರೀ ನೈಟ್ ಅಪ್ಲೈ ಮಾಡಿಕೊಂಡು ಒಂದು 3 ರಿಂದ 4 ಡ್ರಾಪ್ ಅಷ್ಟೇ ಹಾಕುವಂಥದ್ದು, ಮುಖಕ್ಕೆ ಅಪ್ಲೈ ಮಾಡುವಂಥದ್ದು. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ಆದರೆ ಎಲ್ಲರೂ ರಿವ್ಯೂ ಕೊಡೋದಿಲ್ಲ, ಕೆಲವರು ಮಾತ್ರ ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, ವೆಯ್ಟ್ ಲಾಸ್ ಪೌಡರು ಸುಮಾರು 8 ರಿಂದ 9 ರೀತಿಯ ಪ್ರಾಡಕ್ಟ್ಗಳನ್ನು ಇವ್ರು ಮಾಡ್ತಾರೆ. ಇವರ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಬೇಕು ಅನ್ನೋದಾದರೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಸೋಪು, ಲಿಪ್ ಬಾಮು, ಕ್ರೀಮ್ಸ್ಗಳು, ಆಯಿಲು, ಫೇಸ್ ಪ್ಯಾಕ್ ಪೌಡರು ಅಂದರೆ ಪಿಗ್ಮೆಂಟೇಷನ್ ಪ್ಯಾಕ್ ಪೌಡರ್ ಏನಾದ್ರು ಬೇಕು ಅನ್ನೋದಾದರೆ ನನ್ನ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕೇಳ್ಬೋದು. 8 ರಿಂದ 9 ರೀತಿಯ ಪ್ರಾಡಕ್ಟ್ಗಳು ಇವ್ರ ಹತ್ರ ಸಿಗುತ್ತೆ. ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಭಾಳ ಚೆನ್ನಾಗಿ ಇದು ಮಾಡಿಕೊಡ್ತಾರೆ, ಹೇಳ್ತಾರೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಎತ್ತ ಅಂತ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಚಾನ್ಸ್ ಇದೆ. ಸೊ ಮತ್ತು ನಿಮಗೆ ಸಣ್ಣ ಇದೀನಪ್ಪ, ನಂಗೆ ವೆಯ್ಟ್ ಲಾಸ್ ಬೇಡ ಅಂತ ನೀವು ನನ್ನಂಗೆ ಯೋಚನೆ ಮಾಡ್ತಿದ್ರೆ ಖಂಡಿತ ಯೋಚನೆ ಮಾಡಬೇಡಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಮತ್ತು ಬೇರೆ ಎಲ್ಲ ಥರದ ಆರೋಗ್ಯದ ಸಮಸ್ಯೆ ಕೂಡ ಈ ವೆಯ್ಟ್ ಲಾಸ್ ಪೌಡರಿಂದ ಹೋಗುತ್ತೆ. ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ರಿವ್ಯೂವನ್ನು ಕೊಡ್ತೀನಿ. ಆದರೆ ಇವರಲ್ಲಿ ತುಂಬ ರಿವ್ಯೂ ತುಂಬ ಚೆನ್ನಾಗಿದೆ ಮಾತ್ರ. ತುಂಬ 1 ವರ್ಷ ಇವ್ರು ಸ್ಟಾರ್ಟ್ ಮಾಡಿದಾಗಿಂದನೂ ಕೆಲವರು ರೆಗ್ಯುಲರ್ ಆಗಿ ತಗೊಳ್ಳೋವಂಥ ಕಸ್ಟಮರ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ. ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ ಅಂತೂ ನಾನು ಈಗಾಗಲೇ ಆಲ್ರೆಡಿ ಮೊದಲೆಲ್ಲ ಯೂಸ್ ಮಾಡಿದ್ದೆ, ಮತ್ತೆ ತರಿಸ್ಕೊಳ್ಳೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಈಗ ನಾನು ಮತ್ತೆ ಯೂಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ ಬಾರ್ಲಿ ಗಂಜಿ, ರಾಗಿ ಗಂಜಿ ಎಲ್ಲ. ಮತ್ತು ಸೋಪ್ ಎಲ್ಲ ಬೇಕಂದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ಡಿಯರ್ಸ್, ನೋಡಿದ್ರಲ್ಲ, ವೆಯ್ಟ್ ಲಾಸ್ ಪೌಡರು, ರಾಗಿ ಅಂಬ್ಲಿ ಮತ್ತು ಬಾರ್ಲಿ ಗಂಜಿ ಮತ್ತು ಗ್ರೀನ್ ಟೀ ಪೌಡರು, ಫೇಸ್ ಪ್ಯಾಕ್ ಪೌಡರು ಮತ್ತು ಆಯಿಲು, ಈ ರೀತಿ ತುಂಬ 8-9 ಪ್ರಾಡಕ್ಟ್ಗಳು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅವ್ರು ಮಾಡ್ತಾರೆ. ನೀವು ಬೇಕಂದರೆ ಅವ್ರ ಹತ್ರ ನೀವು ವಾಟ್ಸಪ್ಪಲ್ಲಿ ಕೇಳಿ, ಖಂಡಿತ ಅವ್ರು ಚೆನ್ನಾಗಿ ನಿಮ್ಗೆ ಇನ್ಸ್ಟ್ರಕ್ಷನ್ಸು ಕೊಡ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾರೆ. ಅವರ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅವರಿಗೆ ನೀವು ಬೇಕಂದ್ರೆ ವಾಟ್ಸಪ್ಪಲ್ಲಿ ಮಾಡಿ. ಸೋಪು, ಲಿಪ್ ಬಾಮು, ಕ್ರೀಮು, ಆಯಿಲು ಮತ್ತು ಪಿಗ್ಮೆಂಟೇಷನ್ ಪೌಡರು ಮತ್ತು ಕುಂಕುಮಾದಿ ಆಯಿಲು ಬೇಕನ್ನೋದಾದರೆ ನನ್ನ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂಥ ಯಾವುದೇ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಮಿಸ್ ಮಾಡದೆ ವಿಡಿಯೋನ ನೋಡ್ಬೋದು. ಯಾಕೆಂದರೆ ಕೆಲವೊಂದು ಸಾರಿ ಕನ್ಸಿಸ್ಟೆನ್ಸಿಯಾಗಿ ಹಾಕೋಕ್ಕಾಗೋದಿಲ್ಲ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ. ಸೊ ಅದಕ್ಕೋಸ್ಕರ ಯಾವುದೇ ಸಮಯದಲ್ಲಿ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ನೀವಾಗ ಮಿಸ್ ಮಾಡದೆ ವಿಡಿಯೋಗಳನ್ನು ನೋಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.